ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಮೊದಲಿಗೆ ಇಲ್ಲಿ ದೇವ್ರ ಹತ್ರ ಭೂಮಿ ಬೇಡ್ತಾ ಇರ್ತಾಳೆ. ನನ್ನ ಎತ್ತ ಅಪ್ಪ ಅಮ್ಮ ಹುಡ್ಕಕ್ಕೆ ಅಂತ ಹೋಗ್ತಾ ಇದ್ದೀನಿ ಭಗವಂತ, ಅವರು ಆದಷ್ಟು ಬೇಗ ನನ್ನ ಕಣ್ಮುಂದೆ ಸಿಗುವಂಗೆ ಮಾಡು ಅಂತ ಪುಟ್ಟು ಕಾಲ್ಗೆಜ್ಜೆ ಅವಳು ಹಾಕ್ತಿದ್ದ ಕಾಲ್ಗೆಜ್ಜೆ ಇಟ್ಕೊಂಡು ನೋಡ್ಕೊಂಡು ಕಣ್ಣೀರು ಹಾಕೊಂಡು ಬೇಡ್ತಾ ಇರಬೇಕಾದ್ರೆ ಅಲ್ಲಿ ದೇವಿಯಾನಿ ಬರ್ತಾಳೆ. ಭೂಮಿ ಭೂಮಿ ಅಂತ ಕೂತ್ಕೊಂಡು ಬರ್ತಿರ್ಬೇಕಾದ್ರೆ ಅದನ್ನು ಬಚ್ಚಿಟ್ಕೊಂಡು ಭೂಮಿ ಹೇಳಿ ಅಮ್ಮ ಅಂತ ಅನ್ಬೇಕಾದ್ರೆ, ಯಾಕೆ ಪುಟ್ಟ ಇಷ್ಟೊತ್ತಿನಲ್ಲಿ ನೀನು ದೇವ್ರ ಹತ್ರ ಬಂದು ಈ ಥರ ಕೂತ್ಕೊಂಡು ಬೇಡ್ತಾ ಇದೆಯಲ್ಲ, ಏನಾಯಿತು, ಏನಾದರೂ ತೊಂದರೆನಾ ಅಂತ ಸಮಸ್ಯೆ ಇದ್ದರೆ ನನ್ನ ಹತ್ರ ಹೇಳ್ಕೊ ಅಂತ ಕೇಳ್ತಿರ್ಬೇಕಾದ್ರೆ ಭೂಮಿ ಅವರಮ್ಮ ಭಾಗ್ಯಮ್ಮ ಹೇಳಿದ ಮಾತೆಲ್ಲ ನೆನಪಿಸ್ಕೊತಾ ಇರ್ತಾಳೆ. ಜೈಲಲ್ಲಿದ್ದಾಗ ಭಾಗ್ಯ ಹೇಳಿರ್ತಾಳೆ, ನೀನು ನನ್ನ ಸ್ವಂತ ಮಗಳಲ್ಲ, ನನ್ನ ವೀರಣ್ಣ ಮಗಳಲ್ಲ, ನಿನ್ನ ಎತ್ತ ಅಪ್ಪ ಅಮ್ಮ ಬೇರೆ ಯಾರೋ ಇದ್ದಾರೆ. ಟ್ರಂಕಲ್ಲಿ ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಯೂಸ್ ಮಾಡ್ತಿದ್ದ ಒಡವೆಗಳು ಬಟ್ಟೆಗಳು ಎಲ್ಲನೂ ನಾನು ಎತ್ತಿಟ್ಟಿದ್ದೀನಿ, ಅದನ್ನು ಹುಡುಕೊಂಡು ಹಾಗೆ ನೀನು ಯಾರು ನಿಮ್ಮ ಅಪ್ಪ ಅಮ್ಮ ಅಂತ ಹುಡ್ಕೊಂಡು ಹೋಗಮ್ಮ ಅಂತ ಹೇಳಿದ ಮಾತನ್ನು ಸಹ ನೆನಪಿಸ್ಕೊಂಡು ಒಳಗೆ ದುಃಖ ಪಟ್ಕೊಂಡು ದೇವಿಯನ ಹತ್ರ ಹೇಳ್ತಾ ಇರ್ತಾಳೆ. ಅಮ್ಮ, ನನ್ನ ಅಮ್ಮ ಹೇಳಿದ್ರು ಟ್ರಂಕಲ್ಲಿ ಕೆಲವೊಂದು ಒಡವೆನ ಇಟ್ಟಿದ್ದೀನಿ, ಅದನ್ನು ನೋಡಿಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಹುಡುಕು ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಇವತ್ತು ಮೊದಲನೇ ಸಲ ಟ್ರಂಕ್ನ ಓಪನ್ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯನಿಗೆ ಮಾತ್ರ ತುಂಬ ಶಾಕ್ ಆಗ್ತಾ ಇರುತ್ತೆ. ಮತ್ತು ಶಾಕಾಗಿ ಹಂಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅವಳು ಟ್ರಂಕಲ್ಲಿದ್ದ ಎಲ್ಲ ಒಡವೆ ವಸ್ತ್ರಗಳೆಲ್ಲನೂ ಸಹ ಬಟ್ಟೆ ಎಲ್ಲನೂ ಸಹ ಈ ಕಡೆ ಅಶ್ವಿನಿಗೆ ಹೇಳಿ ಅದನ್ನೆಲ್ಲ ಕಿಡ್ನಾಪ್ ಮಾಡಿಸಿರ್ತಾಳೆ. ಅದನ್ನು ಹಾಗೆ ನೆನ್ಪು ಮಾಡ್ಕೊತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಆ ಟ್ರಂಕ್ನ ನಾನು ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಓಪನ್ ಮಾಡಿ ನೋಡಿದೆ ಅಮ್ಮ, ಅದರಲ್ಲಿ ಅಂಥ ಏನು ವಿಶೇಷತೆ ನನಗೆ ಅನ್ನಿಸ್ಲಿಲ್ಲ, ಯಾವ ಒಡವೆ ಬಟ್ಟೆ ಏನೂ ಸಹ ನನಗೆ ಸಿಗಲಿಲ್ಲಮ್ಮ. ಆದರೆ ದೇವರೇ ಆದಷ್ಟು ಬೇಗ ನನ್ನ ಅಪ್ಪ ಅಮ್ಮನ ಹತ್ರ ನನ್ನ ಸೇರಿಸು ಅಂತ ದೇವರೇ ದಾರಿ ತೋರಿಸ್ಬೇಕು ಅಂತ ಬೇಡ್ತಾ ಇದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯನ್ನೇ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ತಾಳೆ. ಖಂಡಿತ ನೀನು ಇದೇ ಮನೆ ಮಗಳು, ಆದರೆ ನಿನಗೆ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಯಾವತ್ತೂ ಗೊತ್ತಾಗಲ್ಲ, ಗೊತ್ತಾಗಬಾರ್ದು ಅಂತಲೇ ತಾನೇ ಅಶ್ವಿನಿಗೆ ಹೇಳಿ ನಿನ್ನ ಎಲ್ಲ ವಸ್ತುಗಳನ್ನು ನಾನು ಕಿಡ್ನಾಪ್ ಮಾಡಿಸಿದ್ದೀನಿ. ಸೊ ಹಂಗಾಗಿ ಯಾವತ್ತೂ ನೀನು ಎತ್ತ ಅಪ್ಪ ಅಮ್ಮ ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಅಮ್ಮ ಪ್ಲೀಸ್ ನನ್ನ ಅಪ್ಪ ಅಮ್ಮನ ಹುಡುಕಕ್ಕೆ ನೀವು ಸಹಾಯ ಮಾಡ್ತೀರಾ ಅಂತ ಅನ್ಬೇಕಾದ್ರೆ, ಇನ್ನು ನಾನಾ ಅಂತ ಕೇಳ್ತಾಳೆ. ಹೌದಮ್ಮ ನೀವೇ ಅಂತ ಅನ್ಬೇಕಾದ್ರೆ, ಅಲ್ಲ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯಾವ ಸುಳಿವು ಸಹ ನಮಗೆ ಗೊತ್ತಿಲ್ಲ, ಹೇಗಿರ್ತಾರೆ ಅನ್ನೋದು ಗೊತ್ತಿಲ್ಲ, ನಾನೇಗಮ್ಮ ನಿಮ್ಮ ಅಪ್ಪ ಅಮ್ಮನ ಹುಡುಕಕ್ಕೆ ಸಹಾಯ ಮಾಡಲಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಒಂದು ಸುಳಿವು ಸಿಕ್ಕಿದೆ ಅಮ್ಮ ಅಂತ ಅಂದಾಗ ಮತ್ತಷ್ಟು ಶಾಕ್ ಆಗಿ ಭೂಮಿ ಮುಖನ ದೇವಿಯಾನಿ ನೋಡ್ತಾ ಇರ್ತಾಳೆ. ಎಂಥ ಸುಳಿವು ತೋರಿಸು ಭೂಮಿ ಅಂತ ಅನ್ಬೇಕಾದ್ರೆ ಭೂಮಿ ಒಂದು ನಕ್ಲಿಸ್ನ ತೋರಿಸ್ತಾಳೆ. ಆ ನಕ್ಲಿಸ್ನ ನೋಡಿ ಈ ಕಡೆ ದೇವಿಯಾನಿಗೆ ತುಂಬ ಶಾಕ್ ಆಗ್ತಿರುತ್ತೆ, ಯಾಕೆಂದರೆ ಅದು ನಕ್ಲಿಸು ದೇವಿಯಾನಿದಾಗಿರುತ್ತೆ. ಆ ಕಡೆ ವೀರಣ್ಣನ ಕೈಲಿ ಭೂಮಿನ ಒಪ್ಪಿಸ್ಬೇಕಾದ್ರೆ ಆ ನಕ್ಲಿಸ್ನ ಕೊಟ್ಟು ಎಲ್ಲರೂ ದೂರ ಹೋಗೋ ಹಾಗೆ ಮಗುನ ಸಾಯಿಸ್ಬಿಡು ಅಂತ ಕೊಟ್ಟಿರ್ಬೇಕಾದ್ರೆ ವೀರಣ್ಣ ನಕ್ಲಿಸ್ನ ತಗೊಂಡೋಗಿ ಜೋಪಾನವಾಗಿ ಟ್ರಂಕಲ್ಲಿ ಇಟ್ಟಿರ್ತಾನೆ. ಅದನ್ನು ನೋಡಿ ಭೂಮಿ ಹೇಳ್ತಾ ಇರ್ತಾಳೆ, ಇದು ಖಂಡಿತ ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ವೀರಣ್ಣ ಕೈಲಿ ಕೊಡಬೇಕಾದ್ರೆ ಇದು ಕೊಟ್ಟಿದ್ರು ಅಂತ ಅನಿಸುತ್ತೆ, ಯಾಕೆಂದರೆ ಇಷ್ಟು ದುಬಾರಿ ಬಾಳೋ ಬೆಳೆ ನಮ್ಮ ಮನೇಲಿ ಯಾವ ವಸ್ತುನೂ ಸಹ ಈ ಥರ ಇಲ್ಲ, ನಮ್ಮ ಭಾಗ್ಯಮ್ಮದಂತೂ ಖಂಡಿತ ಈ ವಸ್ತು ಆಗಿರಲ್ಲ, ನನ್ನ ಓದು ಬರಹ ಖರ್ಚಿಗೋಸ್ಕರ ಈ ಡೈಮಂಡ್ ನೆಕ್ಲೆಸ್ನ ನಮ್ಮ ಮನೆಗೆ ಕೊಟ್ಟಿದ್ರು ಅಂತ ಅನಿಸುತ್ತೆ, ಆದರೆ ನಮ್ಮಮ್ಮ ಯಾವತ್ತೂ ಇದನ್ನು ತೊಗೊಂಡೇ ಇಲ್ಲ, ಅಲ್ಲೇ ಇತ್ತು, ಹಾಗಾಗಿ ಈ ನೆಕ್ಲೆಸ್ ನನಗೆ ಸಿಕ್ತು ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ದೇವಿಯನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅದನ್ನು ನೋಡಿ ಇದೇನಿದು ಇವಳ ಹತ್ರ ಇದೆಯಲ್ಲ ನೆಕ್ಲೆಸು, ಆದಷ್ಟು ಬೇಗ ನಾನು ಇದನ್ನು ಏನಾದರೂ ಮಾಡಿ ಕಿತ್ಕೋಬೇಕು, ಇಲ್ಲ ಅಂತಂದರೆ ಈ ಮನೇಲಿ ನನ್ನ ಹೆಣ ಬೀಳೋದಂತೂ ಗ್ಯಾರಂಟಿ, ನಾನು 20 ವರ್ಷ ಕಾಪಾಡ್ಕೊಂಬಂದಿದ್ದ ಸತ್ಯ ಎಲ್ಲ ಹೊರ ಬಂದುಬಿಡುತ್ತಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಆಯ್ತಮ್ಮ, ಆದಷ್ಟು ಬೇಗ ನಾನು ನಿಮ್ಮ ಅಪ್ಪ ಅಮ್ಮನ ಹುಡುಕಿ ತಂದು ನಿಲ್ಲಿಸೋ ಜವಾಬ್ದಾರಿ ನಂದು, ನೀನು ಟೆನ್ಷನ್ ತೊಗೋಬೇಡ, ಆ ನಕ್ಲಿಸ್ನ ಕೊಡು, ನಾನು ಹುಡ್ಕೊಂಡು ನೋಡ್ಕೊಬರ್ತೀನಿ ಅಂತ ಅನ್ಬೇಕಾದ್ರೆ, ಹೌದಮ್ಮ ಈ ನಕ್ಲಿಸ್ ನಿಮಗೆ ಕೊಟ್ಟರೆ ತುಂಬ ಒಳ್ಳೆಯದು, ಯಾಕೆಂದರೆ ಅಜಿತ್ ಸಾಹೇಬ್ರಿಗಂತೂ ನಾನೇನು ಹೇಳೋಕ್ಕಾಗಲ್ಲ, ಈ ನಕ್ಲಿಸ್ ಉಟ್ಕೊಂಡು ನಾನೇನು ಹುಡ್ಕೋಕ್ಕಾಗಲ್ಲ, ಅದಕ್ಕೆ ನಿಮ್ಮ ಹತ್ರ ಇದ್ದರೆ ತುಂಬ ಒಳ್ಳೆಯದು, ತೊಗೊಳ್ಳಿ ಅಂತ ನಕ್ಲಿಸ್ನ ಕೊಡ್ತಿರ್ಬೇಕಾದ್ರೆ ಇವಳು ಸಹ ಖುಷಿಯಿಂದ ಇನ್ನೇನು ಆ ನಕ್ಲಿಸ್ನ ಇಸ್ಕೋಬೇಕು ಅಷ್ಟೊತ್ತಿಗೆ ಭೂಮಿ ಅಂತ ಅಜಿತ್ ಕೂಗಿದ ತಕ್ಷಣ ಆ ನಕ್ಲಿಸ್ನ ಸೆರಗಲ್ಲಿ ಹಾಗೆ ಬಚ್ಚಿಟ್ಕೊಬಿಡ್ತಾಳೆ. ಆಗ ಅಜಿತ್ ಬಂದುಬಿಟ್ಟು, ಭೂಮಿ ಏನು ಮಾಡ್ತಿದ್ಯಾ, ನೀರು ಕುಡಿಯೋಕ್ಕೆ ಅಂತ ಹೋಗ್ಬಿಟ್ಟು ಇದೇನು ಮಾಡ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಅಮ್ಮನ ಹತ್ರ ಮಾತಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಈ ಮನೇಲಿ ಒಬ್ಬಳೇ ಒಂಟೊಂಟಿಯಾಗಿ ಓಡಾಡಬೇಡ, ನಿನ್ನ ಜೀವಕ್ಕೆ ತುಂಬ ಅಪಾಯ ಇದೆ ಬಾ ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ದೇವೇನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ. ಈ ಅಜಿತ್ 10 ಸೆಕೆಂಡ್ ಬರೋದು ಲೇಟ್ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಆ ನಕ್ಲಿಸ್ ನನ್ನ ಕೈ ಸಿಗಾಗ್ತಿತ್ತು, ಇಲ್ಲಾಂದರೆ 20 ವರ್ಷ ನಾನು ಕಟ್ಟಿ ಸಾಮ್ರಾಜ್ಯ ಎಲ್ಲ ಹಾಳಾಗೋಗುತ್ತೆ, ನಾನು 20 ವರ್ಷ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ, ಎಲ್ಲ ಅಶ್ವಿನಿ ಹಿಂದೆ ಆಗಿದ್ದು, ಆ ನಕ್ಲಿಸ್ ಒಂದು ಬಿಟ್ಟು ಬಂದಿದ್ದಾಳೆ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಭೂಮಿನ ಬಂದಾನೆ. ಬಂದಾಗ ಬಿಡಿ ಸಾಹೇಬ್ರೆ ಅಂತ ಅಂದಾಗ, ಅಲ್ಲ ಇಷ್ಟೊತ್ತಿನಲ್ಲಿ ಹೋಗಿ ಏನು ಮಾತಾಡ್ತಿದ್ದೆ ಅಂತ ಅಂದಾಗ, ನೋಡಿ ನಾನು ದೇವಿಯನ್ನ ಅಮ್ಮನ ಅಮ್ಮ ಅಂತ ಕರಿತೀನಿ, ಅಮ್ಮ ಮಗಳ ಮಧ್ಯೆ ಸಾವಿರಾರು ಇರ್ತವೆ, ಅದನ್ನೆಲ್ಲ ಕೇಳಂಗಿಲ್ಲ ನೀವು ಗೊತ್ತಾ, ಏನೋ ಮಾತಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ. ನೋಡು ಅಮ್ಮ ಅಂತ ಅಂದರೆ ಪ್ರಾಣ ಕೊಡೋಂಗಿರಬೇಕು, ಪ್ರಾಣ ತೆಗಿಯೋ ರೀತಿ ಮಾಡಬಾರ್ದು, ಶ್ರೀರಂಗಪಟ್ಟಣದಲ್ಲಿ ನಾನು 2 ನಿಮಿಷ ಏನಾದರೂ ಲೇಟಾಗಿ ನೋಡಿದರೆ ಇವತ್ತು ನನ್ನ ಕಣ್ಮುಂದೆ ನೀನು ಇರ್ತಿರ್ಲಿಲ್ಲ, ಈ ವಿಚಾರವಾಗಿ ನೀನು ಅವ್ರ ಜೊತೆ ಏನು ಮಾತಾಡಬಾರ್ದು, ನಾನು ಹೇಳಿದ ಮಾತ್ರ ನೀನು ಕೇಳಬೇಕು, ಅರ್ಥ ಆಯ್ತಾ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಕೋಪ
ಮಾಡ್ಕೊಂಡು ನಿಂತ್ಕೋತಾಳೆ. ಹಾಗೆ ಅಜಿತು ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಾಹೇಬ್ರೆ ಅಂತ ಕರೆದು ಹೇಳ್ತಾ ಇರ್ತಾಳೆ, ನೋಡಿ ಸಾಹೇಬ್ರೆ, ನಾವು ಅಗ್ರಿಮೆಂಟ್ ಮಾಡಬೇಕಾದ್ರೆ ನಿಮಗೆ ಇಷ್ಟ ಆಗದ್ದು ನನಗೂ ಇಷ್ಟ ಆಗಬೇಕು ಅಥವಾ ಇಷ್ಟ ಆಗಬಾರ್ದು ಅಂತ ನಾವೇನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಲ್ಲ, ನಿಮಗೆ ಇಷ್ಟ ಆಗ್ದವ್ರ ಜೊತೆ ಎಲ್ಲ ನಾನು ಮಾತಾಡಬಾರ್ದು ಅಂತ ಏನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹಂಗೆ ಕೋಪ ಮಾಡ್ಕೊಂಡು ಭೂಮಿ ಮುಖನ ನೋಡ್ತಾ ಇರ್ತಾನೆ. ಅದಕ್ಕೆ ಭೂಮಿ ಹೇಳ್ತಿರ್ತಾಳೆ, ನೋಡಿ ಸಾಹೇಬ್ರೆ, ಕೊಲ್ಲೋಕೊಬ್ರು ಇದ್ರೆ ಕಾಯಕ್ಕೆ ಅಂತ ಅವನೊಬ್ಬ ಇರ್ತಾನೆ, ಅರ್ಥ ಮಾಡ್ಕೊಳ್ಳಿ, ಏನೂ ಆಗಲ್ಲ ಅಂತ ಅನ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ, ಈ ಒಂದು ವಿಚಾರದಲ್ಲಿ ನೀನು ನನ್ನ ಮಾತನ್ನ ಕೇಳಲೇಬೇಕು, ಇಲ್ಲಾಂದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಯಾಕೆಂದರೆ ನೀನು ನನ್ನ ಅಗ್ನಿ ಸಾಕ್ಷಿಯಾಗಿ ನಾನು ಮದುವೆ ಆಗಿದ್ದೀನಿ, ನಾನು ನಿನ್ನ ಗಂಡ, ನೀನು ನನ್ನ ಹೆಂಡ್ತಿ, ಆಯಿತಾ? ಈ 1 ವರ್ಷಕ್ಕೆ ನೀನು ಅದೇ ರೀತಿ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು. ಏಕೆಂದರೆ ನಿನಗೆ ಗೊತ್ತಾ, ನಿನಗೇನಾದರೂ ಆಯಿತು ಅಂದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನಗೆ ಎಷ್ಟೇ ಧೈರ್ಯ ಇದ್ದರೂ ಸಹ ನಾನು ಉಸಿರ ನಿಂತೋಗಂಗಾಗುತ್ತೆ. ಅವತ್ತು ಶ್ರೀರಂಗಪಟ್ಟಣದಲ್ಲಿ 2 ನಿಮಿಷ ಲೇಟ್ ಆಯಿದ್ರು ನಿನ್ನನ್ನು ನಾನು ಕಳ್ಕೊತಿದ್ದೆ. ಆ ತೆಪ್ಪದಿಂದ ಬಿದ್ದಾಗ ನಿನ್ನನ್ನು ಎತ್ಕೊಬಂದೆ ನಾನು. ಆವಾಗ ನನ್ನ ಕೈ ಕಾಲೇ ಓಡ್ತಾ ಇರಲಿಲ್ಲ, ನನ್ನ ಮನಸ್ಸಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನ್ನ ಕಣ್ಮುಂದೆ ಒಂದು ಜೀವ ಹೋಗುತ್ತಲ್ಲ ಅಂತ ತುಂಬ ಅಂದರೆ ತುಂಬ ಒದ್ದಾಡ್ತಿದ್ದೆ. ನನಗೆ ಅಷ್ಟು ಟೆನ್ಷನ್ ಆಗಿತ್ತು. ನೀನು ಅಂತಂದರೆ ಅದೇ ರೀತಿ ನಿನ್ನ ಮನಸ್ಸನ್ನ ಕೇಳ್ಕೊ, ಆದರೆ ನಿನಗೆ ನಾನು ಹೇಳೋದು ಅರ್ಥ ಆಗಲ್ಲ ಅಲ್ವಾ ಅಂತ ಬೈತಾ ಇರಬೇಕಾದ್ರೆ, ಹಾಗೆ ಅವನು ಸಹ ಕಣ್ಣೀರಾಗ್ತಿರ್ಬೇಕಾದ್ರೆ ಭೂಮಿ ಏನು ಮಾತಾಡದೆ ಅವನ ಮುಖ ನಾನು ನೋಡ್ತಾ ಇರ್ತಾಳೆ. ಈ ಒಂದು ವಿಷಯದಲ್ಲಿ ನೀನು 1 ವರ್ಷದವರೆಗೂ ನನ್ನ ಮಾತನ್ನು ಕೇಳಲೇಬೇಕು ಅಂತ ಹಠ ಮಾಡಿ ಹೇಳ್ತಿರ್ಬೇಕಾದ್ರೆ ಅದನ್ನೇ ಸ್ವಲ್ಪ ನಗಾಡ್ಕೊಂಡು ಹೇಳಿ, ಇಲ್ಲ ಅಂತಂದರೆ ನಾನು ಕೇಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಹೌದಾ ಹಾಗಾದರೆ ಏನು ಮಾಡ್ತೀಯ ಅಂತ ರ್ಯಾಶಾಗಿ ಮಾತಾಡ್ತಿರ್ಬೇಕಾದ್ರೆ ಮತ್ತೆ ದೇವಿಯನೇ ಅಮ್ಮನ ಹತ್ರ ಹೋಗಿ ಮಾತಾಡ್ತೀನಿ ಅಂತ ಅಂದಾಗ ಕೈ ಹಿಡಿದು ಎಳೆದು ಸಮಾಧಾನ ಮಾಡಿ ಹೇಳ್ತಾ ಇರ್ತಾನೆ. ಆಯಿತು, ನಾನು ನಗಾಡ್ಕೊಂಡು ಹೇಳ್ತೀನಿ, ಖುಷಿಯಿಂದ ಹೇಳ್ತೀನಿ, ನನ್ನ ಮಾತನ್ನ ಕೇಳು ಪ್ಲೀಸ್, ಅರ್ಥ ಮಾಡ್ಕೊತ ಇರ್ತಿರ್ಬೇಕಾದ್ರೆ, ಸರಿ ಸಾಹೇಬ್ರೆ, ಈ ಥರ ಹೇಳಿದರೆ ನಾನು ಕೇಳ್ತೀನಿ ಅಂತ ಹೇಳಿದಾಗ, ಸರಿ ಮಲ್ಕೊಬಾ, ನಾನು ಬರ್ತೀನಿ ಅಂತ ಹೊರಗಡೆ ಹೋದಾಗ ಅಜಿತ್ ಬಗ್ಗೆ ಯೋಚನೆ ಮಾಡಿಕೊಂಡು ಭೂಮಿ ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಹಾಯಾಗಿ ಅಶ್ವಿನಿ ಮಲ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ದೇವಿಯನಿಗೆ ಕೋಪ ಮಾಡ್ಕೊಂಡು ಬಂದು ಬೆಡ್ಶೀಟ್ನ ತೆಗೆದ್ಬಿಡ್ತಾಳೆ. ಮೇಡಮ್ ಏನಾಗ್ತಿದೆ, ತುಂಬ ಚಳಿ ಆಗ್ತಿದೆ, ಬಿಡಿ ಮೇಡಮ್, ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಕೋಪ ಮಾಡ್ಕೊಂಡು ಕೆನ್ನೆಗೊಂದು ಹೊಡೆದು ಬಿಡ್ತಾಳೆ. ಯಾಕೆ ಮೇಡಮ್ ಈ ಥರ ಹೊಡಿತಿದ್ದೀರಾ ಅಂದಾಗ, ಮುಚ್ಚು ಬಾಯ, ಚಿಕ್ಕ ವಯಸ್ಸಿನಲ್ಲಿ ಭೂಮಿ ಹತ್ರ ಇರೋ ಎಲ್ಲ ಐಟಮ್ನು ನೀನು ತಗೋಬಾ, ಯಾವ ವಸ್ತುನು ಯಾವ ಥಿಂಗ್ಸ್ನು ನೀನು ಬಿಡಬೇಡ ಅಂತ ಹೇಳಿದ್ದೆ, ಆದರೆ ನೀನು ಏನು ಕೆಲಸ ಮಾಡಿದ್ದೀಯ ಅಂದಾಗ, ಅಲ್ಲ ಮೇಡಮ್, ಆ ಲಕ್ಷ್ಮಿ ಮನೆಗೆ ಹೋಗಿ ರಾತ್ರಿ ಎಲ್ಲನೂ ಸಹ ನಾನು ತಂದು ಕೊಟ್ಟಿದ್ದೀನಲ್ಲ, ಮತ್ತಾದರೂ ಇನ್ನೇನು ಬಿಟ್ಟಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಬಿಡಬೇಕೋ ಅದನ್ನೇ ಮೇಯ್ನ್ ಇಂಪಾರ್ಟೆಂಟ್ ಬಿಟ್ಟಿದೆಯಾ, ಅವತ್ತು ಶ್ರವಣ್ ನೋಡೋಕ್ಕೂ ಮುಂಚೆ ಹೋಗು ಅಂತ ಆ ವೀರಣ್ಣನ ಕೈಗೆ ನಾನು ಆ ಮಗುನ ಕೊಟ್ಟು ಡೈಮಂಡ್ ನೆಕ್ಲೆಸ್ನು ಸಹ ಕೊಟ್ಟೆ, ಅದನ್ನೇ ನೀನು ಹೋಗಿ ಅಲ್ಲಿ ಬಿಟ್ಟು ಬಂದಿದೆಯಲ್ಲ ಈಡಿಯಟ್ ಅಂತ ಬೈತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿಗೂ ತುಂಬ ಟೆನ್ಷನ್ ಆಗ್ತಿದೆ. ಮೇಡಮ್ ಏನು ಹೇಳ್ತಿದ್ದೀರಾ ಅಂತಂದಾಗ, ಹೌದು ನೀನು ದೊಡ್ಡ ತಪ್ಪು ಮಾಡಿದ್ಯಾ, ಈ ಥರ ನಕ್ಲಿಸ್ನೇ ಬಿಟ್ಟು ಬಂದಿದ್ಯಾ ಅಂತ ಅಂದಾಗ ಅವಳು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಅಲ್ಲ, ಅದೇನಾದರೂ ನಕ್ಲಿಸ್ ದೇವಿ ಅನ್ನೋದು ಅಂತ ಗೊತ್ತಾದರೆ ಫಸ್ಟ್ ಗೇಟ್ ಪಾಸ್ ಕೊಡದೆ ನನಗೆ ಡೂಪ್ಲಿಕೇಟ್ ಆಗಿರೋ ಮನಸ್ವಿನ ಮೊದಲು ಕಳಿಸ್ತಾರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದೇವಿ ಅನ್ನೋದು ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇರ್ತಾಳೆ. ನನಗೊಂಥರ ಚಿಂತೆ, ಆದರೆ ಈ ಈಡೆಟ್ಗೆ ಇನ್ನೊಂದು ಚಿಂತೆ ಆಗಿದೆ, ಪರ್ಮನೆಂಟಾಗಿ ಇವಳು ಇಲ್ಲೇ ಮನಸ್ವಿನಿಯಾಗಿ ಉಳ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಛೇ ಅಂತ ಕೋಪ ಮಾಡ್ಕೊಂಡು ಬೈಕೋತಾ ಇರ್ತಾಳೆ. ಮೇಡಮ್ ಪ್ಲೀಸ್ ಹೇಗಾದರೂ ಮಾಡಿ ಆ ನಕ್ಲೆಸ್ನ ಇಸ್ಕೊಡಿ ಭೂಮಿ ಹತ್ರ ಅಂತ ಹೇಳ್ತಿರ್ಬೇಕಾದ್ರೆ, ಇಸ್ಕೊಳ್ಳೋಕ್ಕೆ ಯಾವ್ದಾರ ದಾರಿ ಬಿಟ್ಟಿದ್ರೆ ತಾನೇ, ನೀನು ನನಗೆ ಹೇಳ್ಬೇಡ ಅಂತ ಕೋಪ ಮಾಡ್ಕೊಂಡು ಬೈದು ಹೋಗ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿ ಟೆನ್ಷನ್ ಮಾಡ್ಕೊಂಡು ಕೂತ್ಕೋತಾಳೆ. ಇನ್ನೊಂದು ಕಡೆ ಅಜಿತ್ ಅಲ್ಲಿ ವರ್ಕೌಟ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಲ್ಲಿ ಬೇಕು ಅಂತ ನ್ಯೂಸ್ ಪೇಪರ್ ಓದ್ಕೊಂಡು ಹಾಲಲ್ಲಿ ಕೂತ್ಕೊಂಡು ದೇವಿಯಾನಿ ಓದ್ತಾ ಇರ್ತಾಳೆ. ಈ ಕಡೆ ಅಜಿತ್ ಹೋದ ತಕ್ಷಣ ಪ್ಲ್ಯಾನ್ ಮಾಡ್ತಾಳೆ, ಏನಾದರೂ ಮಾಡಿ ಭೂಮಿ ಹತ್ರ ನಕ್ಲಿಸ್ ಕಿತ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಭೂಮಿನ ನೋಡಿ ಅಜಿತ್ ಏನು ಮಾಡ್ತಿದ್ದೀಯ ಅಂತ ಅಂದಾಗ, ರಂಗೋಲಿ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ರಂಗೋಲಿ ಹಾಕ್ತಿರೋದು ನನಗೆ ಕಣ್ಣಿಗೆ ಕಾಣ್ತಿದೆ, ಬರೀ ಇದನ್ನೇ ಮಾಡಬೇಡ, ವರ್ಕೌಟ್ ಮಾಡೋಕ್ಕೆ ಟ್ರ್ಯಾಕ್ ಶೂಟ್ ಹಾಕೊಂಡು ಹೋಗು ಅಂತ ಅಂದಾಗ, ಸರಿ ಸಾಹೇಬ್ರು ನೀವು ಹೋಗಿ ಬರ್ತೀನಿ ಅಂತ ಅಜಿತ್ ಕಳಿಸ್ತಾಳೆ. ಏನಾದರೂ ಮಾಡಿ ನಾನು ಪ್ಲ್ಯಾನ್ ಮಾಡಿ ನಕ್ಲಿಸ್ನ ಕಿತ್ಕೋಬೇಕು ಅಂತ ಭೂಮಿ ಹತ್ರ ಬಂದುಬಿಟ್ಟು, ಈ ಭೂಮಿ ಏನು ಗೊತ್ತಾ, ಇವತ್ತು ಒಬ್ಬರು ಡಿಟೆಕ್ಟಿವ್ನ ಹುಡ್ಕೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂದಾಗ, ಯಾಕಮ್ಮ ಅಂತ ಜೋರಾಗಿ ಹೇಳ್ತಿರ್ಬೇಕಾದ್ರೆ, ನಿಧಾನವಾಗಿ ಹೇಳು, ಯಾಕೆ ಗೊತ್ತಾ, ನಿಮ್ಮ ಅಪ್ಪ ಅಮ್ಮನ ಹುಡ್ಕೋಕ್ಕೋಸ್ಕರ ನಾನು ಡಿಟೆಕ್ಟಿವ್ನ ರೆಡಿ ಮಾಡಿದ್ದೀನಿ, ಆದರೆ ನಿನ್ನೆ ತೋರಿಸ್ತಲ್ಲ, ನಕ್ಲಿಸ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂದಾಗ, ಹೌದಲ್ವಾ ಅಮ್ಮ, ಬನ್ನಿ ನಾನು ಜೋಪಾನವಾಗಿ ಇಟ್ಟಿದ್ದೀನಿ, ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ರೂಮ್ ಒಳಗಡೆ ಹೋಗ್ತಾ ಇರ್ತಾಳೆ. ಈ ಕಡೆ ರೂಮ್ ಒಳಗಡೆ ಹೋಗ್ಬಿಟ್ಟು ಬೀರಿಂದ ಕಬೋರ್ಡಿಂದ ತಂದ್ಕೊಡ್ತೀನಿ ಅಮ್ಮ ಅಂತ ಇಷ್ಟಪಟ್ಬಿಟ್ಟು ಹಾಗೆ ನಕ್ಲಿಸ್ನ ನೋಡಿ ಅಮ್ಮ ಇದೇ ಅಲ್ವಾ ಅಂತ ತೋರಿಸಿದಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಈ ಕಡೆ ದೇವಿಯನಿಗೆ ಖುಷಿ ಆಗ್ತಿರ್ಬೇಕಾದ್ರೆ ಇವಳು ಏನು ಮಾಡ್ತಾ ಇದ್ದಾಳೆ ಅಂತ ಅಲ್ಲಿ ಅಶ್ವಿನಿ ಕದ್ದು ಮುಚ್ಚಿ ನೋಡ್ತಾ ಇರ್ತಾಳೆ. ಭೂಮಿಯ ನಕ್ಲಿಸ್ನ ಓಪನ್ ಮಾಡಿ ತಗೊಳ್ಳಿ ಅಮ್ಮ ಅಂತ ಕೊಡೋಕ್ಕೆ ಅಂತ ಹೋದಳು. ಹಾಗೆ ಫಸ್ಟ್ ಆಫ್ ಸೆಕೆಂಡಲ್ಲಿ ಹಂಗೆ ಇಟ್ಕೊಬಿಡ್ತಾಳೆ. ಏನಾಯ್ತು ಇವಳಿಗೆ, ನನ್ನ ನಕ್ಲಿಸ್ ಕೊಡೋಕ್ಕೆ ನನಗೆ ಈ ಥರ ಮೀಶಾ ಮೇನ ಎಣಿಸ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಕೊಡು ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ ನಾನು ಕೊಡೋಲ್ಲ, ಯಾಕೆ ಗೊತ್ತಾ, ಇದು ನನ್ನ ಎತ್ತವ್ರಿಗೆ ಏನಾದ್ರು ಸಂಬಂಧಪಟ್ಟಿದ್ರೆ ಅವರು ಇದೆಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನನಗೆ ಕೊಟ್ಟಿದ್ರು ನನಗಂತೂ ಗೊತ್ತಿಲ್ಲ, ಇದನ್ನು ನಾನು ಮೊದಲು ಭಾಗ್ಯಮ್ಮನ ಹತ್ರ ತೋರಿಸ್ತೀನಿ, ಆಗ ಅವ್ರಿಗೆ ಏನಾದರೂ ವಿಷಯ ಗೊತ್ತಿರ್ಬೋದು, ಇವಾಗ ಸದ್ಯಕ್ಕೆ ಕೊಡೋಕ್ಕಾಗಲ್ಲಮ್ಮ, ಇದು ಅವ್ರ ನೆನಪಿಗೋಸ್ಕರ ನನ್ನ ಹತ್ರ ಇರೋದು ಇದು ಒಂದೇ
ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ನನ್ನ ನೆಕ್ಲೆಸ್ನ ನನಗೆ ಕೊಡಲ್ವಲ್ಲ ಇವಳು ಅಂತ ಬೈಕೋತಾ ಇರಬೇಕಾದ್ರೆ ಡಿಟೆಕ್ಟಿವ್ಗೆ ಹೇಳಿದ್ದೀನಲ್ವಮ್ಮ ನಿಮ್ಮ ಅಪ್ಪ ಅಮ್ಮನ ಹುಡ್ಕೋಕ್ಕೆ, ಆದರೆ ನೀನು ಈ ಸರ ಕೊಡಲ್ಲ ಅಂತಂದರೆ ನಾನು ಹೇಗೆ ಹುಡುಕ್ಲಿ ಅಂತ ಇಲ್ಲ ಸಲ್ಲದನ್ನೆಲ್ಲನೂ ಸಹ ಈ ಭೂಮಿ ತಲೆಗೆ ತುಂಬ್ತಿರ್ಬೇಕಾದ್ರೆ ಅವಳು ಯೋಚನೆ ಮಾಡ್ತಿರ್ತಾಳೆ. ಇದೇನಿದು ಈ ಥರ ಬಗ್ಗೆ ನೋಡ್ತಾ ಇದ್ರಲ್ಲ, ಏನಿರ್ಬೋದು ವಿಷಯ ಅಂತ ಅಂಜನಾ ಅಲ್ಲಿಗೆ ಬಂದುಬಿಟ್ಟು ಈ ಮಾಮ್ಗೆ ಏನಾಯ್ತೆ, ಆ ಭೂಮಿ ಅಪ್ಪ ಅಮ್ಮನ ಇವಳೇ ಹುಡುಕ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಅದ್ರ ಬದಲು ನೀನೇ ಮನಸ್ಸು ಅಂತ ಏನಾದರೂ ಹೇಳ್ಬಿಟ್ರೆ ಏನು ಮಾಡೋದು ಗತಿ ಅಂತ ಈ ಕಡೆ ಅಂಜನಾ ಟೆನ್ಷನ್ ಮಾಡ್ಕೊತಿರ್ತಾಳೆ. ಅಷ್ಟೊತ್ತಿಗೆ ಭೂಮಿ ನೀವು ಹೇಳ್ತಿದ್ದು ಕರೆಕ್ಟ್ ಅಲ್ವಾ, ಈ ನಕ್ಲೆಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಫೋಟೋನ ತೆಕ್ಕೋತಾಳೆ. ಫೋಟೋ ತೆಕ್ಕೊಂಡಾಗ ಇನ್ನೇನು ಫೋಟೋ ತೆಕ್ಕೊಂಡಲ್ವಾ ನಕ್ಲೆಸ್ ಕೊಡ್ಬೋದು ಅಂತ ಆಸೆಯಿಂದ ಅಂಜನಾ ಮತ್ತು ಅಶ್ವಿನಿ ಇಬ್ಬರು ನೋಡ್ತಾ ಇರ್ತಾರೆ. ಈ ಕಡೆ ದೇವಿಯನಿ ಕೈ ಕೊಟ್ಬಿಟ್ಟು ಕೊಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಈ ಫೋಟೋನ ನಿಮ್ಮ ಮೊಬೈಲಿಗೆ ಕಳಿಸಿದ್ದೀನಿ, ಫೋಟೋ ಇದ್ದರೆ ಅಷ್ಟೇ ಸಾಕಲ್ವಮ್ಮ, ಈ ನಕ್ಲೆಸ್ ಏನು ಮಾಡೋಕ್ಕೆ, ಅದರಿಂದಲೇ ಹುಡುಕ್ಸಿ ಅಂತ ಅಂದಾಗ ದೇವಿಯನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಸರಿ ಆಯಿತು ಬಿಡಮ್ಮ, ಈ ನಕ್ಲೆಸ್ನ ಜೋಪಾನಾಗಿಡು ಅಂತ ಅಂದಾಗ ಸರಿ ಅಮ್ಮ ನಾನು ಜೋಪಾನಾಗಿಡ್ತೀನಿ ಅಂತ ಕಬೋರ್ಡ್ಗೆ ಇಡಬೇಕಾದ್ರೆ ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಭೂಮಿ ಆಮೇಲೆ ಸಿಗ್ತೀನಿ ಅಂತ ಕೋಪ ಮಾಡಿಕೊಂಡು ಹೊರಗಡೆ ಬಂದಾಗ ಅಂಜನಾ ಬಂದು ಮಾಮ್ ನಿಂತ್ಕೊಳ್ಳಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಗೆ ಅರ್ಥ ಆಗ್ತಿಲ್ವಾ, ಅಲ್ಲ ಆ ಭೂಮಿ ಹತ್ರ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ನಾನು ಹುಡುಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೆ ತಲೆಗೆರೆ ಕೆಟ್ಟಿದ್ಯಾ ಅಂತ ಬೈತಾ ಇರ್ತಾಳೆ. ಅವಳ ಹತ್ರ ಹೋಗಿ ಭಿಕ್ಷೆ ಬೇಡೋ ರೀತಿ ಬೇಡ್ತಾ ಇದೆಯಲ್ಲ, ಅದು ಯಾರ್ದು ಸರ ನಿಜ ಹೇಳಿ, ಅದೇನು ಅವಳ ಹತ್ರ ಏನು ಕೇಳ್ತಾ ಇದೆಯಲ್ಲ ಹೇಳ್ ಮಾಮ್ ಅಂತ ಅನ್ಬೇಕಾದ್ರೆ ಇದೆಲ್ಲ ನಿನಗೆ ಸಂಬಂಧಪಟ್ಟಿಲ್ಲ, ಸುಮ್ಮನೆ ಇರು ಬೇಬಿ ಅಂತ ಅನ್ಬೇಕಾದ್ರೆ ಇಲ್ಲ ಮಾಮ್ ನನಗೆ ಗೊತ್ತಾಗಬೇಕು ಆ ಸರ ಯಾರ್ದು ಹೇಳಿ ಅಂತ ಅನ್ಬೇಕಾದ್ರೆ ನಂದೇ ಅಂತ ಹೇಳ್ತಾ ಇರ್ತಾಳೆ. ವಾಟ್ ಮಾಮ್ ಏನಂತ ಹೇಳ್ತಿದ್ದೀರಾ, ನಿಮ್ಮ ನಕ್ಲಿಸ್ನ ನೀವು ಪಡ್ಕೊಳ್ಳೋಕ್ಕೆ ಯಾಕೆ ಈ ರೀತಿ ಅವಳ ಹತ್ರ ಗೋಳಾಡ್ತಾ ಇದ್ದೀರಾ, ಅವಳ ಹತ್ರ ಹೇಗೆ ಹೋಗ್ತು ನಿಮ್ಮ ಸರ, ನೀವು ಇಸ್ಕೊಳ್ಳಿ ಏನಾಯ್ತು ಹೇಳಿ, ವಾಟ್ಸ್ ಗೋಯಿಂಗ್ ಆನ್ ಮಾಮ್ ಅಂತ ಕಿರ್ಚಾಡ್ತಿರ್ಬೇಕು. ನಕ್ಲಿಸ್ ನನಗೆ ಕೊಟ್ಟಿದ್ದು ಮನಸ್ಸಿನ ಸಾಕೋಕ್ಕೋಸ್ಕರ ನಾನು ಕೊಟ್ಟೆ, ಯಾಕೆಂತಂದರೆ ಅವತ್ತು ಶಾರದನ ಮುಗಿಸಿ ಮನಸ್ಸನ್ನ ಮುಗಿಸ್ಬೇಕು ಅಂತ ಅವಳು ಎತ್ಕೊಂಡು ಓಡೋಕೆ ಬರ್ತಾ ಇದ್ದೆ. ಹಾಗಾಗಿ ಆ ಶ್ರವಣ್ ನನ್ನ ಕಣ್ಣಿಗೆ ಬಿದ್ದ, ಇನ್ನೆಲ್ಲಿ ನಾನು ಅವನ ಕಣ್ಣಿಗೆ ಬಿದ್ದುಬಿಡ್ತೀನಿ ಅಂತ ಓಡೋಕೆ ಬರ್ತಿರ್ಬೇಕಾದ್ರೆ ಆ ವೀರಣ್ಣನ ಕಾರಿಗೆ ಅಡ್ಡ ಬಂದುಬಿಟ್ಟೆ, ನನ್ನ ಮಗಳು ಅಂತ ಸುಳ್ಳು ಹೇಳಿ ಅವನಿಗೆ ಮಗು ಕೊಟ್ಟು ಇದನ್ನು ಕಾಪಾಡ್ಕೊಳ್ಳಿ, ಎಲ್ಲರೂ ದೂರ ಇಟ್ಕೊಳ್ಳಿ ಅಂತ ಕೊಟ್ಬಿಟ್ಟು ಹಾಗೆ ದುಡ್ಡಿಗೆ ಆಸೆ ಪಡ್ತಾನೆ ಅಂತ ಆ ಡೈಮಂಡ್ ನೆಕ್ಲೆಸ್ನ ಕೊಟ್ಟೆ. ಹಾಳದವನು ಅದನ್ನು ಮಾರ್ಕೊಂಡು ತಿನ್ನೋದು ಬಿಟ್ಟು ಇಲ್ಲಿವರೆಗೂ ಹಾಗೆ ಇಟ್ಕೊಂಡಿದ್ದೇನೆ. ಆದರೆ ನಾನು ಓಡುವಾಗ ಒಂದೊಂದು ಸೆಕೆಂಡ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಯಿತು, ಅದಕ್ಕೋಸ್ಕರ ನಾನು ಆ ಸರನ ಕೊಟ್ಟೆ. ಆದರೆ ಹಾಳದ ಅಶ್ವಿನಿ ಸಹ ಅದನ್ನು ಅಲ್ಲೇ ಇಟ್ಟು ಬಂದಿದ್ದಾಳೆ ತೊಗೊಬರ್ತಲೇ ಮಿಸ್ ಆಗಿ. ಏನು ಮಾಡೋದು ಅಂತ ಗೊತ್ತಿಲ್ಲ, ಏನಾದರೂ ಮಾಡಿ ಆ ಭೂಮಿಯಿಂದ ನಕ್ಲಿಸ್ನ ತೊಗೊಳ್ಳೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಶ್ವಿನಿ ಮತ್ತು ಅಂಜನಾ ಈ ಕಡೆ ಶಾಕ್ ಆಗಿ ನಿಂತ್ಕೋತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.